ಊರಿಗೆ ದೊಡ್ಡವನಾಗಿ ಎಲ್ರಿಗೂ ನೀತಿ ಹೇಳೋ ನಾನು ಊರಿನ ಜನರ ಮುಂದೆ ನಡು ಬೀದಿಲಿ ನಿನ್ನ ಹಣೆ ಬೊಟ್ಟನ್ನ ಅಳ್ಸಾಕಿ ಯಾವತ್ತಿಗೂ ಕೈ ತೊಳ್ಕೊಳಕ್ಕಾಗ್ದೇ ಇರೋ ಪಾಪನ ಮಾಡ್ಬಿಟ್ಟೆ ಜನಕ್ಕೆ. ಯಾವ ಪಾಪನೂ ಮಾಡದೇ ಇರೋ ನಿನ್ನನ್ನ ಅರ್ಥ ಮಾಡ್ಕೊಳ್ದಿರ ಅನ್ಬಾರ್ದು ಮಾತುಗಳನ್ನೆಲ್ಲ ಅಂದ್ಬಿಟ್ಟೆ. ಕಡೆಗೆ ನೀನು ಸತ್ತಿದ್ಯಾ ಅಂತ ನಿನ್ನ ಒಂಟಿಯಾಗಿ ಬಿಟ್ಟು ಹೊರಟೋದೆ. ನಿನ್ನ ಅವಮಾನಿಸಿರೋ ಒಂದೊಂದು ಮಾತು, ನಿನಗೆ ಅವಮಾನ ಉಂಟು ಮಾಡಿರೋ ಒಂದೊಂದು ಕ್ಷಣನೂ ನೆನಪು ಮಾಡ್ಕೊಳ್ತಾ ಪಶ್ಚಾತ್ತಾಪದಿಂದ ತುಂಬಿಕೊಂಡು ನರಕ ಯಾತನೆ ಅನುಭವಿಸ್ತಾ ಇದ್ದೀನಿ ಜಾನಕಿ. ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಇಲ್ಲದೆ ಹೋದ್ರು ಯಾವ ಮನೆ ಮುಂದೆ ಆಗ್ಲಿ ಯಾವ ಬೀದಿಲಾಗ್ಲಿ ನಿನ್ನ ಅಳಿಸಿ ನಿನ್ ಬೊಟ್ಟನ್ನ ಅಳ್ಸಾಕದ್ನೋ ಅದೇ ಮನೆ ಮುಂದೆ ಅದೇ ಬೀದಿಲಿ ಇಲ್ಲೇ ಈಗ್ಲೇ ನಿನ್ನ ಹಣೆ ಬೊಟ್ಟನ್ನ ಇಟ್ಟು ನನ್ನ ತಪ್ಪನ್ನ ಸ್ವಲ್ಪ ಆದ್ರೂ ಸರಿ ಮಾಡ್ಕೊಳಕ್ಕೆ ಅಂತ ಬಂದೆ ಜಾನಕಿ. ಏನ್ರಿ, ನನ್ನ ಮನಸ್ಸಿನಲ್ಲಿದ್ದ ಮಾತನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಲ್ಲ? ನನ್ನ ಹಣೆ ಕುಂಕುಮ ಇಟ್ಟು ಮನೆ ಒಳಗಡೆ ಬನ್ನಿ. ಹೆಂಡತಿ ಹಣೆ ಮೇಲೆ ಬೊಟ್ಟಿಲ್ಲ ಅಂದ್ರೆ ಗಂಡಂಗ ಅನಿಷ್ಟ ಅಂತಾರೆ. ಆಗ ಆವೇಶದಲ್ಲಿ ನಾನು ಅಳ್ಸಾಕಿರೋ ನಿನ್ನ ಹಣೆ ಬೊಟ್ಟನ್ನ ಮತ್ತೆ ನಿನ್ನ ಗಂಡನಾಗಿ ಬದುಕೋದಕ್ಕೆ ನಾನು ಇಡ್ತಾ ಇದ್ದೀನಿ. ಹಾಗೆ ಮಾಡಲಿಲ್ಲ ಅಂದ್ರೆ ನಾನು ಸತ್ ಹಾಗೆ ಅಲ್ವಾ ಜನ? ಅಯ್ಯೋ, ನೀವು 100 ಕಾಲ ಚೆನ್ನಾಗಿರ್ಬೇಕು. ನನ್ನ ಮುತ್ತೈದೆ ಭಾಗ್ಯ ಯಾವಾಗ್ಲೂ ಹಸನಾಗಿರ್ಬೇಕು ಅಂದ್ರೆ ನಾನು ಬದುಕಿದ್ದಷ್ಟು ದಿವಸನೂ ನಾನು ನಿಮ್ಮ ದಾಸಿಯಾಗೇ ಇರಬೇಕು ಅಂತ ನನ್ನ ಆಸೆ ರೀ. ನೀವು ಒಳಗಡೆ ಬರೋದೇ ಆದ್ರೆ ನನ್ನ ಹಣೆಯಲ್ಲಿ ಬೊಟ್ಟಿಟ್ಟೆ ಬರಬೇಕು ಅಂತ ನಾನು ಹಠ ಮಾಡಿದ್ನೆ ಹೊರತು ಬೇರೇನೂ ಇಲ್ಲ.